ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮೇ ತಿಂಗಳ ಕರ್ಕಾಟಕ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಕರ್ಕಾಟಕ ರಾಶಿಯ ಪುಷ್ಯಮಿ ಹಾಗೂ ಪುನರ್ವಸು ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿರುತ್ತದೆ. ಆಶ್ಲೇಷ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. ಆಶ್ಲೇಷ ನಕ್ಷತ್ರ ಸಂಜಾತರು ಆರೋಗ್ಯ ವಿಚಾರದಲ್ಲಿ ಅತ್ಯಂತ ಹೆಚ್ಚಿನ ಜಾಗ್ರತೆ ಮತ್ತು ಎಚ್ಚರಿಕೆಯಿಂದ ಇರಬೇಕು. ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವಿಸುವುದು, ಪಥ್ಯಾಹಾರವನ್ನು ಸೇವಿಸುವುದು, ಔಷಧಗಳನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳುವುದು, ಸೂಕ್ತವಾದಂತಹ ವಿಶ್ರಾಂತಿಯನ್ನು ಪಡುವುದು ಮತ್ತು ಯಾವುದೇ ಸಣ್ಣ ವಿಚಾರಗಳಿಗೂ ಅತಿಯಾಗಿ ಚಿಂತಿಸದೆ, ಯೋಚಿಸದೆ, ಸಾಧ್ಯವಾದಷ್ಟು ಸಂಯಮದಿಂದ, ಶಾಂತಿ ಸಮಾಧಾನದಿಂದ ವರ್ತಿಸುವುದು ಆಶ್ಲೇಷ ನಕ್ಷತ್ರ ಸಂಜಾತರಿಗೆ ಅತ್ಯಗತ್ಯ. ಪುನರ್ವಸು ಹಾಗೂ ಪುಷ್ಯಮಿ ನಕ್ಷತ್ರ ಸಂಜಾತರಿಗೆ ಅಂತಹ ಯಾವುದೇ ರೀತಿಯಾದಂತಹ ತೀವ್ರ ಸಮಸ್ಯೆಗಳು ಈ ತಿಂಗಳಲ್ಲಿ ಕಾಡಲಾರದು. ಆರ್ಥಿಕವಾಗಿ ಮೇ ತಿಂಗಳು ನಿಮ್ಮನ್ನು ಹೆಚ್ಚು ಬಲಪಡಿಸಲಿದೆ. ಕೌಟುಂಬಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ಶಾಂತಿ, ಸಂಯಮ, ಸಮಾಧಾನ ಮತ್ತು ಸಂತಸಗಳು ಸಿಗಲಿದೆ. ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದ ಶಾಂತಿ ಸಂತಸದಿಂದ ನಿಮ್ಮ ಒಂದು ನೈತಿಕ ಶಕ್ತಿ, ಮನಃಶಕ್ತಿ ಹೆಚ್ಚಾಗಿ ನೀವು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಲಿದ್ದೀರಿ ಹಾಗೂ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲಗಳು ಸಹಿತ ಸಿಗುತ್ತದೆ. ಆಸ್ತಿ ವ್ಯಾಜ್ಯ ಇತ್ಯರ್ಥ ಹಾಗೂ ಕಾನೂನಾತ್ಮಕ ಹೋರಾಟದಲ್ಲಿ ಗೆಲುವು ಅಥವಾ ಮುನ್ನಡೆ ನಿಮಗುಂಟು. ಕೋರ್ಟಿನಲ್ಲಿ ನಿಮ್ಮ ಪರವಾದಂತಹ ತೀರ್ಪು ಬರಲಿದೆ. ಪ್ರಾಪ್ತ ವಯಸ್ಕರಿಗೆ ಕಂಕಣಬಲ ಯೋಗ ಹಾಗೂ ಸಂಬಂಧ ನಿಶ್ಚಯದ ಸುಯೋಗಗಳುಂಟು. ಉನ್ನತ ವ್ಯಾಸಂಗದಲ್ಲಿಯೂ ಸಹಿತ ಅಭೂತಪೂರ್ವ ಯಶಸ್ಸನ್ನು ಕರ್ಕಾಟಕ ರಾಶಿಯ ವಿದ್ಯಾರ್ಥಿ ವರ್ಗವು ಪಡೆಯಲಿದೆ. ಹಾಗೆಯೇ ಉದ್ಯೋಗ ಪ್ರಾಪ್ತಿ ಯೋಗವೂ ಸಹಿತ ಕರ್ಕಾಟಕ ರಾಶಿ ಸಂಜಾತರಿಗೆ ಮೇ ತಿಂಗಳಲ್ಲಿ ಹೆಚ್ಚಿದೆ. ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲು ಪ್ರತಿನಿತ್ಯವೂ ತಪ್ಪದೆ ಶಿವ ಪಂಚರತ್ನ ಸ್ತೋತ್ರ ಹಾಗೂ ಗಣಪತಿಯ ಅಥರ್ವ ಶೀರ್ಷ ಸ್ತೋತ್ರವನ್ನು ಶ್ರದ್ಧೆಯಿಂದ ಪಠಿಸಿ ಅಥವಾ ಆಲಿಸಿ. ಭಗವಂತನು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿ ಶುಭಾನುಗ್ರಹದಿಂದ ನಿಮಗೆ ಒಳಿತುಂಟಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.